ಓಕೆ, ಪೂನಂ ಪಾಂಡೆ ಸಾವಿನ ಸುದ್ದಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆಕೆ ಸತ್ತಿಲ್ಲ, ಬದುಕಿದ್ದಾಳೆ. ಸ್ವತಃ ಆಕೆಯೇ ಇದನ್ನ ಖಚಿತಪಡಿಸಿರೋದು. ನಾನು ಸತ್ತಿಲ್ಲ, ಬದುಕಿದ್ದೀನಿ, ಜಾಗೃತಿ ಮೂಡಿಸುವ ಸಲುವಾಗಿ ಸಾವಿನ ಮೆಸೇಜ್ ಅನ್ನ ಹಾಕಿದ್ವಿ. ಖುದ್ದು ವಿಡಿಯೋ ಪೋಸ್ಟ್ ಮಾಡಿರುವಂತದ್ದು ಪೂನಂ ಪಾಂಡೆ. ಸರ್ವೈಕಲ್ ಕ್ಯಾನ್ಸರ್ಗೆ ಸಾವಿರಾರು ಮಹಿಳೆಯರು ಬಲಿಯಾಗಿದ್ರು. ಸರ್ವೈಕಲ್ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ಅಂತಲ್ಲ, ಸರ್ವೈಕಲ್ ಕ್ಯಾನ್ಸರ್ನಿಂದ ನಾವು ಪಾರಾಗಬಹುದು. ಟೆಸ್ಟ್ ಮಾಡಿಸಿ HPV ವ್ಯಾಕ್ಸಿನ್ ಪಡೆದ್ರೆ ಗೆಲ್ಲಬಹುದು. ರೋಗ ಲಕ್ಷಣ ಇರುವವರಿಗೆ ಇದೊಂದು ಸಂದೇಶ. ಹೆದರಬೇಡಿ, ಈ ಮಾರಕ ರೋಗ ವಾಸಿ ಸಾಧ್ಯ. ನಾನು ಮಾಡಿದ್ದು ಜಾಗೃತಿಗಾಗಿ ಅಂತ ಪೂನಂ ಪಾಂಡೆ ಹೇಳಿದ್ದಾಳೆ. ವಿಡಿಯೋದಲ್ಲಿ ವಿಶ್ವಾಸವನ್ನ ಮೂಡಿಸುವಂತ ಮಾತುಗಳನ್ನ ಆಡಿರೋದು. ನಿನ್ನೆ ಪೂನಂ ಪಾಂಡೆ ಸಾವಿನ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಡಿತ್ತು. ಜಸ್ಟ್ 32 ವರ್ಷಕ್ಕೆ ಪೂನಂ ಪಾಂಡೆಯವರು ಸತ್ತು ಹೋಗ್ಬಿಟ್ರಲ್ಲ ಅಂತ ಜನರೆಲ್ಲ ಕಣ್ಣೀರು ಹಾಕಿಬಿಟ್ಟಿದ್ರು. ಆದ್ರೆ ಈಗ ಸ್ವತಃ ಪೂನಂ ಪಾಂಡೆಯೇ ಒಂದು ವಿಡಿಯೋವನ್ನ ಹರಿಬಿಟ್ಟಿದ್ದಾಳೆ. ಹಾಗಾದ್ರೆ ಪೂನಂ ಪಾಂಡೆ ಏನ್ ಹೇಳಿದ್ದಾಳೆ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡ್ ಬರೋಣ. I'm alive. I didn't die because of cervical cancer. Unfortunately, I cannot say that about those hundreds and thousands of women who have lost their lives because of cervical cancer. It is not because they couldn't do anything about it, because they had no idea what to do. I'm here to tell you that, unlike other cancers, cervical cancer is preventable. All you have to do is you have to get your tests done and you have to get HPV vaccine. We can do all this and more to make sure there is no more life lost to this disease.